ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಚೆಕ್ಕರ್ ಅಥವಾ ಮೇಕರ್ ಲಾಗಿನ್ನಲ್ಲಿ ಶಾಲೆಗೆ ಯಾವ ಅನುದಾನ ಬಿಡುಗಡೆ ಆಗಿದೆ, ಆ ಅನುದಾನದ ಕಾಂಪೊನೆಂಟ್ ಕೋಡನ್ನು ಹೇಗೆ ತಿಳಿಯುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನೋಟಿಫಿಕೇಷನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಬ್ರೌಸರ್ನಲ್ಲಿ CSS ಕೆನರಾ ಬ್ಯಾಂಕ್ ಅಂತ ಬ್ರೌಸ್ ಮಾಡ್ಕೋಬೇಕು. ನಂತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಇರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕೋಬೇಕು. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಾವು ಚೆಕ್ಕರ್ ಅಥವಾ ಮೇಕರ್ ಯಾವುದ್ರಲ್ಲಾದರೂ ಒಂದು ಹಾಕ್ಕೊಂಡ್ರು ನಾವು ಕಾಂಪೊನೆಂಟ್ ಕೋಡ್ ಮತ್ತು ಯಾವ ಅನುದಾನ ಬಂದಿದೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸರಿಯಾಗಿ ಎಂಟರ್ ಮಾಡ್ಕೊಳ್ಳಿ. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ಕಾಣುವ ಕ್ಯಾಪ್ಚಾವನ್ನು ಸರಿಯಾಗಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPಯನ್ನು ಇಲ್ಲಿ ಸರಿಯಾಗಿ ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡಿದ ನಂತರ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಮಗೆ ಚೆಕ್ಕರ್ ಮೇಕರ್ ಹೋಮ್ ಪೇಜ್ ನಮ್ಮ ಶಾಲೆದು ಓಪನ್ ಆಗುತ್ತೆ. ನಂತರ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಯೂಸರ್ ಟೈಪ್ ಎಮ್ ಅಂತ ಇದೆ. ಎಮ್ ಅಂತ ಇದ್ರೆ ಮೇಕರ್ ಲಾಗಿನ್, ಏನಾದರೂ ಚೆಕ್ಕರ್ ಆಗಿದ್ರೆ ಇಲ್ಲಿ C ಅಂತ ಬರುತ್ತೆ. ಇಲ್ಲಿ ನಾವು ಕಾಂಪೊನೆಂಟ್ ಕೋಡ್ ಮತ್ತು ಯಾವ ಅನುದಾನ ರಿಲೀಸ್ ಆಗಿದೆ ಅಂತ ನೋಡೋಕ್ಕೆ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಇಲ್ಲಿ ಬಜೆಟ್ ಆರ್ ಲಿಮಿಟ್ ಯುಟಿಲೈಸೇಷನ್ ಅಂತ ಇದೆ. ಹಾಗೆ ಕರ್ಸರ್ನ ಮೂವ್ ಮಾಡ್ತಾ ಬಂದರೆ ಇಲ್ಲಿ ನಮಗೆ ಯಾವುದು ಅಲೋಕೇಟ್ ಆಗಿದೆ ಅಂತ ನೋಡೋಕ್ಕೆ ಕಾಂಪೊನೆಂಟ್ ವೈಸ್ ಲಿಮಿಟ್ ಅಲೋಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೈನಾನ್ಷಿಯಲ್ ಇಯರ್ ಕೇಳುತ್ತೆ. ಫೈನಾನ್ಷಿಯಲ್ ಇಯರ್ ನೀವು ಯಾವ ಫೈನಾನ್ಷಿಯಲ್ ಇಯರ್ ಬೇಕೋ ಅದನ್ನು ನೋಡ್ತಾ ಹೋಗಿ. ನಾವು ಈಗ ಕರೆಂಟ್ ಫೈನಾನ್ಷಿಯಲ್ ಇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನಂತರ ಫ್ರಮ್ ಡೇಟ್ ಎಲ್ಲಿಂದ ನಿಮಗೆ ನೋಡ್ಕೋಬೇಕು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಫ್ರಮ್ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಟು ಡೇಟು ಇವತ್ತಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕೌಂಟ್ ನಂಬರಿನ ಅವಶ್ಯಕತೆ ಇಲ್ಲ. ಇಲ್ಲಿ ಫೆಚ್ ಮೇಲೆ ಕ್ಲಿಕ್ ಮಾಡಿ. ಫೆಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ನೋಡ್ತಾ ಹೋಗ್ಬೋದು ಪೇರೆಂಟ್ ID, ಚೈಲ್ಡ್ ಅಕೌಂಟ್ ಅಂತ ಕೇಳುತ್ತೆ. ನಂತರ ಅಕೌಂಟ್ ನಂಬರ್, ಶಾಲೆ ಅಕೌಂಟ್ ನಂಬರ್, ಕಾಂಪೊನೆಂಟ್ ಕೋಡ್ ಕೂಡ ತೋರಿಸುತ್ತೆ, ಕಾಂಪೊನೆಂಟ್ ಡಿಸ್ಕ್ರಿಪ್ಷನ್ನು, ನಂತರ ಓಲ್ಡ್ ಲಿಮಿಟು, ಇದು ಲಿಮಿಟ್ ಅಲೋಕೇಟೆಡ್ ಆಗಿರೋದು, ಮತ್ತು ಈಗ ನ್ಯೂ ಲಿಮಿಟ್ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಇಷ್ಟನ್ನು ನೀವು ನೋಡಿಕೊಂಡ್ರೆ ಸಾಕು. ನಂತರ ಯಾವ ಅನುದಾನ ರಿಲೀಸ್ ಆಗಿದೆ ಅದರ ಕಾಂಪೊನೆಂಟ್ ಕೋಡ್ ತಿಳ್ಕೊಂಡ್ರೆ ನೀವು ಮುಂದೆ ಅಮೌಂಟನ್ನು ನಾವು ಇಲ್ಲಿ ಬಿಡಿಸ್ತಾ ಹೋಗ್ಬೋದು. ಈ ವಿಡಿಯೋದಲ್ಲಿ ನಾವು ಶಾಲೆಗೆ ಯಾವ ಅನುದಾನ ಬಿಡುಗಡೆ ಆಗಿದೆ, ಅದರ ಕಾಂಪೊನೆಂಟ್ ಕೋಡ್ ಹೇಗೆ, ಅದರ ಕಾಂಪೊನೆಂಟ್ ಕೋಡ್ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.